ಕರ್ನಾಟಕದಲ್ಲಿ ಎಸ್ಐಆರ್ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ಬೇರೆ ರಾಜ್ಯದ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಎಸ್ಐಆರ್ ನಡೆಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು ಸೂಚನೆ ಕೊಟ್ಟಂತೆ ಎಸ್ಐಆರ್ ಮಾಡ್ತಿದ್ದಾರೆ. ಎಸ್ಐಆರ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೋಬೇಕು. ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬೇರೆ ರಾಜ್ಯದ ಅಧಿಕಾರಿಗಳನ್ನ ಕರೆಸಿ ಇಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆರ್ ಅಶೋಕ್. ಪ್ರಾರಂಭದಲ್ಲೇ ವೈಲೇಟ್ ಮಾಡ್ತಾ ಇದೆ. ಇದರಿಂದ ಯಾರು ಇವತ್ತು ಡಿಲೀಟ್ ಆಗಬೇಕಾಗಿದ್ದಾರೆ, ಯಾರು ವಿದೇಶಿಯರಿದ್ದಾರೆ, ಆ ಡಿಲೀಟ್ ಆಗುವಂಥ ಒಂದು ಸಂದರ್ಭಗಳು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ರಾಜ್ಯದಲ್ಲಿರುವಂಥ ಈ ಅಧಿಕಾರಿಗಳೇನಿದ್ದಾರೆ, ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವ್ರಿಗೆಲ್ಲ ಡೈರೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ವಿಳಂಬ ಮಾಡಿ, ತಪ್ಪುಗಳು ಮಾಡಿ, ಯಾರನ್ನೂ ತೆಗಿಬೇಡಿ, ಅವರು ವಿದೇಶದವ್ರು ಇರಲಿ ಯಾರೇ ಇರಲಿ ತೆಗಿಬೇಡಿ ಅನ್ನೋದು ಸ್ಪಷ್ಟ ಸೂಚನೆ ಕೊಟ್ಟಿರೋಂಗೆ ಕಾಣ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ಸಿನ ಮಂತ್ರಿಗಳು ಕೂಡ ರಿಯಾಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಕೆಲಸ ಅಲ್ಲ, ಚುನಾವಣಾ ಆಯೋಗದ ಕೆಲಸ ಅಂತೇಳಿ. ಅಧಿಕಾರಿಗಳು ಯಾರು? ಕರ್ನಾಟಕದ ಅಧಿಕಾರಿಗಳು ತಾನೇ. ಅವ್ರನ್ನ ಸಭೆ ಮಾಡಿ ಅವ್ರಿಗೆಲ್ಲ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಜಗತ್ ಜಾಹೀರಾತು ಆಗಬೇಕದು, ಗೊತ್ತಾಗಬೇಕು ಜನಕ್ಕೆ. ನೀವು ಮಾಡ್ತಾ ಇರೋ ಕುತಂತ್ರದಿಂದ ಇವತ್ತು ಎಸ್ಐಆರ್ ಹಳ್ಳ ಹಿಡಿತಾ ಇದೆ. ಅದಾಗಬಾರ್ದು. ಎಸ್ಐಆರ್ನ ಘನತೆ ಗಾಂಭೀರ್ಯ ಏನಿದೆ ಅದನ್ನು ಕಾಪಾಡೋ ಅಂಥದ್ರಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ನಾನು ಕೂಡ ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರನೂ ಕೂಡ ಬರೆದಿದ್ದೀನಿ. BJP ವತಿಯಿಂದನೂ ಕೂಡ ಈಗಾಗಲೇ ಅಬ್ಜೆಕ್ಷನನ್ನು ಕೊಟ್ಟಿದ್ದೀರಿ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಕೂಡಲೇ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಈ ಥರ ಎಲ್ಲ ಮಾಡಿದಾರೋ ಅವ್ರನ್ನೆಲ್ಲ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಯಾವುದು ಈ ಥರ ಹಾದಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಕೊಟ್ಟಿರೋವಂಥದ್ದೆಲ್ಲ ಪುನರ್ ದಾಖಲಾತಿಗಳನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅದನ್ನು ಪ್ರಾರಂಭದಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.